ದೆಹಲಿ ಅಂಗಳದಲ್ಲಿ ರಾಜ್ಯ ಕಾಂಗ್ರೆಸ್ನ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಈಗ ನಡೀತಾ ಇದೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಬಂದ ಬಳಿಕ ವಿಸ್ತರಣೆ ಚಟುವಟಿಕೆಗೆ ವೇಗ ಸಿಕ್ಕಿದೆ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿದರು. ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಖಾಸಗಿ ಕೆಲಸದ ನಿಮಿತ್ತ ತುರ್ತು ಬೆಂಗಳೂರಿಗೆ ವಾಪಸ್ಸಾಗಿದ್ದರು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಎಐಸಿ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಎಐಸಿ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಜೊತೆಗೆ ರಾಹುಲ್ ಗಾಂಧಿ ಮಾತುಕತೆಯನ್ನು ನಡೆಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರ ಬಳಿಯೂ ಕೂಡ ಸಂಪುಟ ವಿಸ್ತರಣೆಯ ಬಗ್ಗೆ ರಾಹುಲ್ ಗಾಂಧಿ ಒಂದಿಷ್ಟು ಮಾತುಕತೆ ಮಾಡಿದ್ದಾರೆ. ಸಮುದಾಯವಾರು, ಜಾತಿವಾರು ಆದ್ಯತೆ ನೀಡುವ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಇದಕ್ಕೂ ಮುನ್ನ ಎಐಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಕೂಡ ಇಬ್ಬರು ನಾಯಕರೊಂದಿಗೆ ಚರ್ಚೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೊತೆಗೆ ಬಳಿಕ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್, ಕೆಸಿ ವೇಣುಗೋಪಾಲ್ ಅವರು ಭೇಟಿಯಾಗಿದ್ದಾರೆ. ಮೂಲಗಳ ಪ್ರಕಾರ ಮುಂದಿನ ಸೋಮವಾರದ ನಂತರ ಪ್ರಮಾಣ ವಚನ ನಡೆಯೋ ಸಾಧ್ಯತೆಗಳು ಇವೆ. अभी चर्चा शुरू हुई है कि ये एक आरंभिक चर्चा है. बहुत जल्द कर्नाटक की कैबिनेट का एक्सपेंशन होगा. 30 वैकेंसीज कैबिनेट में हैं और एक स्पीकर का पद खाली है. ज्यादा से ज्यादा या सभी वैकेंसीज भरी है. जी, मुझे बिल्कुल उम्मीद है कि विधानसभा के सत्र से पहले मंत्रिमंडल का गठन पूरा कर लिया जाएगा. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಚರ್ಚೆ ಆಗಿದೆ. ಎಲ್ಲರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ಮುಂದಿನ ದಿನಾಂಕವನ್ನು ಯಾವಾಗ ಸೂಚನೆ ಕೊಡ್ತಾರೋ ಅವಾಗ ಬರ್ತೀವಿ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಓಕೆ, ಇನ್ನು ಡಿ ಕೆ ಸರ್ಕಾರದ ಸಂಪುಟ ವಿಸ್ತರಣೆ ಫಿಕ್ಸ್ ಆಗಿದೆ ಅಂದರೆ ಮಾಡಲೇಬೇಕಲ್ಲ, ಮಾಡೇ ಮಾಡ್ತಾರೆ. ಮುಂದಿನ ವಾರ ನಡೆಯೋ ಸಾಧ್ಯತೆ ಇದ್ದು ಡೆಲ್ಲಿ ಮೀಟಿಂಗ್ ಸಸ್ಪೆನ್ಸನ್ನು ಮುಂದುವರಿಸಿದ್ದಾರೆ. ಸಂಪುಟ ವಿಸ್ತರಣೆ ಕಸರತ್ತು ಬಗ್ಗೆ ಈವರೆಗೂ ಹೈಕಮಾಂಡ್ ಯಾವುದೇ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಸದ್ಯ ದೆಹಲಿ ಸೇರಿರುವ ರಾಜ್ಯ ನಾಯಕರು ಕ್ಯಾಬಿನೆಟ್ಗೆ ಗ್ರೀನ್ ಸಿಗ್ನಲ್ ಪಡೆಯುವ ಕಾತರದಲ್ಲಿದ್ದಾರೆ. ಇನ್ನು ಸಿಎಂ ಡಿಕೆಶಿ ಉಳಿದ 20 ಸ್ಥಾನ ಭರ್ತಿ ಮಾಡುವ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಮುಂದೆ ಸಿಎಂ ಮತ್ತು ಮಾಜಿ ಸಿಎಂ ಯಾವ ರಾಜಕೀಯ ದಾಳ ಉರುಳಿಸ್ತಾರೆ, ಇದಕ್ಕೆ ರಾಹುಲ್ ಗಾಂಧಿ ಒಪ್ತಾರಾ ಅಥವಾ ತಮ್ಮದೇ ಆದ ಸೂತ್ರವನ್ನು ಮುಂದಿಡ್ತಾರಾ ಅನ್ನೋದು ಕುತೂಹಲವಾಗಿದೆ. ಕಳೆದ ಬಾರಿ ಸಿದ್ದರಾಮಯ್ಯ ಲಿಸ್ಟ್ನಲ್ಲಿ ಅವರ ಪುತ್ರ ಮತ್ತು ಆಪ್ತ ಬೈರತಿ ಸುರೇಶ್ಗಷ್ಟೇ ಮಣೆ ಹಾಕಲಾಗಿತ್ತು. ಡಿಕೆಶಿ ಮಾಡೆಲ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷರಿಗೆ ಸಚಿವ ಸ್ಥಾನ ಪ್ರಸ್ತಾಪ ಆಗಿದೆ. ಅವತ್ತು ಸತೀಶ್ ಜಾರಕಿಹೊಳಿಗೆ ನೋ ಎಂದಿದ್ದ ಹೈಕಮಾಂಡ್ ಈಗೇನು ಮಾಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಣ್ಗಾವಲಿನಲ್ಲಿ ಸಂಪುಟ ವಿಸ್ತರಣೆ ನಡೆಯಲಿದ್ದು ಯಾರಿಗೆ ಲಕ್ ಒಲಿದು ಬರಲಿದೆ, ಯಾವ ರೀತಿ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ ಅನ್ನೋದು ಈವರೆಗೂ ಹೊರಬರದ ಮಾಹಿತಿ. ಯುವ ನಾಯಕತ್ವವು ಸೇರಿದಂತೆ ಜಾತಿ, ಪ್ರಾದೇಶಿಕತೆ, ಸಮತೋಲನದ ಮೇಲೆ ಸಂಪುಟ ಕಸರತ್ತು ನಡೀತಿದೆ ಅನ್ನೋದು ಜೋರಾಗಿ ಚರ್ಚೆ ನಡೀತಾ ಇದೆ. ಓಕೆ, ಹಾಗಾದರೆ ಸಿದ್ದರಾಮಯ್ಯನವರ ಪ್ರಸ್ತಾಪಿತ ಪಟ್ಟಿ ಈಗಿರ್ತಕ್ಕಂಥದ್ದು ಯಾರ್ಯಾರ ಹೆಸರಿದೆ. ಜಮೀರ್ ಅಹಮದ್ ಅವ್ರಿಗೆ ಕೊಡಿ ಅಂತ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋದು ಸಹಜವಾಗೇ. ಮುಸ್ಲಿಂ ಕೋಟಾದಲ್ಲಿ ಕೊಡಿ ಅಂತ ಎಚ್ ಸಿ ಮಹದೇವಪ್ಪ ಎಗೈನ್ ಸಿದ್ದರಾಮಯ್ಯನವರ ಅತ್ಯಂತ ಆತ್ಮೀಯರು. ವೆಂಕಟೇಶ್ ಪಿರಿಯಾಪಟ್ಟಣ ಶಾಸಕರು ಎಗೈನ್ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡವರು. ಪೊನ್ನಣ್ಣ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಬಹಳ ಆಶ್ಚರ್ಯವಾಗಿ ಬಿಕೆ ಹರಿಪ್ರಸಾದ್ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಅವರು ಪಕ್ಷದ ಸಂಘಟನೆಯಲ್ಲಿ ಮೊದಲಿಂದನೂ ಇದ್ದಾರೆ, ಸೀನಿಯರ್ ಮೋಸ್ಟ್ ಅವರು ಕೊಡಬೇಕು ಅಂತಂದ್ಬಿಟ್ಟು. ಬಟ್ ಈಗ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಕೊಟ್ಟಿರೋದ್ರಿಂದ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನೋ ಲೆಕ್ಕಾಚಾರ ಬಂದರೆ ನೋ ಅನ್ನಬಹುದು. ಸೊ ಈಗ ಆಗಲೂ ಕೂಡ ಸತೀಶ್ ಜಾರಕಿಹೊಳಿ ಅದೇ ಕೇಳಿದರು, ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನನೂ ಕೊಟ್ಟು ಮಂತ್ರಿ ಸ್ಥಾನನೂ ಕೊಡಬೇಕು ಅಂತ ಕೇಳಿದ್ದಕ್ಕೆ ಹೈಕಮಾಂಡ್ ಇಲ್ಲ ಅಂದಿತ್ತು. ಈಗ ಇವ್ರ ವಿಚಾರದಲ್ಲಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಚ್ಚರಿಯ ಹೆಸರು ಪ್ರಸ್ತಾಪ ಮಾಡಿದಾರಂತೆ. ಖನೀಜ್ ಫಾತಿಮಾ, ಕಲಬುರಗಿ ಉತ್ತರದ ಶಾಸಕಿ, ಅವರ ಜಿಲ್ಲೆಯವರೇ, ಅವ್ರಿಗೆ ಕೊಡಬೇಕು ಅಂತ. ಅಲ್ಲಿಗೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಂಗೆ ಆಗುತ್ತೆ. ಒಂದು ಮಹಿಳಾ ಕೋಟಾದಲ್ಲಿ ಕೊಟ್ಟಂಗೆ ಆಗುತ್ತೆ, ಇನ್ನೊಂದು ಮುಸ್ಲಿಂ ಕೋಟಾನು ಸೇರಿಕೊಳ್ಳುತ್ತೆ ಅಂತ ಲೆಕ್ಕಾಚಾರ ಇರಬಹುದು, ಗೊತ್ತಿಲ್ಲ, ನೋಡೋಣ. ಇನ್ನು MLC ವಸಂತ್ ಕುಮಾರ್ ಅವ್ರ ಹೆಸರನ್ನ ಅವರು ಪ್ರಸ್ತಾಪ ಮಾಡಿದಾರಂತೆ. ಪ್ರತಿಯೊಬ್ಬರು ಅವರವ್ರ ಕೋಟಾದ ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾರೆ. ಫೈನಲಿ ರಾಹುಲ್ ಗಾಂಧಿ ಯಾರನ್ನ ಎಸ್ ಅಂತಾರೆ ಅದು ಆಗುತ್ತೆ. ಓಕೆ, ಇನ್ನು ವಿಚಾರದಲ್ಲಿ ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ನಡೀತಿರೋ ಬೆನ್ನಲ್ಲೇ 50ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಲಕ್ಷ್ಮಣ ಸವದಿ, RB ತಿಮ್ಮಾಪುರ್, TB ಜಯಚಂದ್ರ, ರಹೀಂ ಖಾನ್, ಅಶೋಕ್ ಪಟ್ಟಣ್ ಸೇರಿದಂತೆ 50ಕ್ಕೂ ಹೆಚ್ಚು ಶಾಸಕರು ಈಗ ಲಾಬಿ ಮಾಡ್ತಾ ಇದ್ದಾರೆ. ಅವತ್ತು ಹೇಳಿದರು ಲಾಬಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ನಮಗೆ ದೂರು ಕೊಡಿ ಅಂತೆಲ್ಲ ಹೇಳಿದರು. ಈಗ ಮತ್ತೆ ಅದನ್ನು ಓಕೆ ಅಂತ ಹೇಳಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೈಕಮಾಂಡ್ ನಾಯಕರ ಮನೆ ಬಾಗಿಲು ತಟ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಕುರಿತು ಚರ್ಚೆಗಳು ನಡೀತಾ ಇರೋ ಬೆನ್ನಲ್ಲೇ ಕಾಂಗ್ರೆಸ್ನ ಹಲವು ಶಾಸಕರು ಸಚಿವ ಸ್ಥಾನಕ್ಕಾಗಿ ತೀವ್ರ ಲಾಬಿಯನ್ನು ನಡೆಸ್ತಾನೆ ಇದ್ದಾರೆ. ಮಾಡಲೇಬೇಕಲ್ಲ, ಇನ್ನೇನಾಗುತ್ತೆ ಪಾಪ.
ರಾಜಕೀಯಕ್ಕೆ ಬಂದ ಮೇಲೆ ಶಾಸಕರಾಗಬೇಕು ಅನ್ನೋ ಆಸೆ, ಶಾಸಕರಾದ ಮೇಲೆ ಮಂತ್ರಿ ಆಗಬೇಕು ಅನ್ನುವಂಥ ಆಸೆ, ಮಂತ್ರಿ ಆದ ಮೇಲೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಎಲ್ಲ ಇರುತ್ತೆ. ಹಾಗೆ ಇದ್ದರೆ ಅವ್ರನ್ನ ರಾಜಕಾರಣಿ ಅನ್ನೋಕ್ಕಾಗತ್ತಾ? ಛೇ 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 ಛೇ. ಜಾತಿ ಸಮೀಕರಣಗಳನ್ನು ಮೀರಿ ಪಕ್ಷದ ಬಗೆಗಿನ ನಿಷ್ಠೆಗೆ ಆದ್ಯತೆ ನೀಡುವಂತೆ ಹೈಕಮಾಂಡ್ ಒತ್ತಾಯಿಸ್ತಾ ಇದ್ದಾರಂತೆ. ಕಳೆದ ಬಾರಿ ಮಿಸ್ ಆಗಿದೆ, ಈ ಬಾರಿ ನಮಗೆ ಕೊಡ್ರಿ ಅಂತ ಆಸಕ್ತಿಯನ್ನು ಇಟ್ಕೊಂಡು ಪಾಪ ಕೇಳ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆ ದೊಡ್ಡದಿರೋದ್ರಿಂದ 18 ಕ್ಷೇತ್ರ ಇರೋದ್ರಿಂದ ಒಂದೊಂದು ಕಾಲಕ್ಕೆ 4-5 ನಮ್ಮ ಜಿಲ್ಲೆಯಲ್ಲಿ ಮಂತ್ರಿಗಳಾಗಿರ್ತಕ್ಕಂಥದ್ದು ಇದೆ. ತಪ್ಪೇನಿಲ್ಲ, 3-4 ಜನ ಕೇಳೋದು ತಪ್ಪೇನಿದೆ. ಗುಟ್ಟಿನ ಕೆಲವೊಂದು ಸಂಗತಿಗಳು ಹೊರಗಡೆ ಹಾಕಿ ಹೇಳೋಕ್ಕಾಗಲ್ಲಲ್ಲ, ನೋಡೋಣ. ಆಗ್ಬೋದು ಅಂತ ಭಾಳ ಆಶಾಭಾವನೆ ಇದ್ದೀವಿ. ಈ ಜಾತಿ ಉಪಜಾತಿ ಬಂದು ನಾನು ಸ್ವಲ್ಪ ಮಂತ್ರಿ ಆಗ್ತಾ ಇಲ್ಲ ಅಷ್ಟೇ. ಖರ್ಗೆ ಸಾಹೇಬ್ರು ಒಬ್ಬನೇ ಭೇಟಿಯಾಗಿದ್ವಿ. ಮೊದಲೇ ಆದ್ಯತೆ ನಮ್ಗೆ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಯಾವತ್ತು ಕೂಡ ಭರವಸೆ ಇಟ್ಕೊಂಡಿದ್ದೇನೆ. ಎಲ್ಲ ಒಂದು ಕಡೆಗೆ ವಿಶ್ವಾಸ ಇದೆ. ಅದು ಯಾವುದೋ ಅಬ್ಸ್ಟ್ರಕ್ಷನ್ ಇರಲಿಲ್ಲ. ನಾನೀಗ 3 ವರ್ಷದಿಂದಲೂ ಕೂಡ ಇದ್ದೇನೆ. ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು, ಯಾರ್ಯಾರನ್ನ ಯಾವ್ಯಾವ ರೀತಿಯಾಗಿ ಬಳಸ್ಕೋಬೇಕು ಅಂತಕ್ಕಂಥದ್ದು ತೀರ್ಮಾನ ಅವ್ರದ್ದು ಇರ್ತದೆ. ಬಹುಶಃ ಅವರ ತೀರ್ಮಾನನೇ ಅಂತಿಮ ಆಗ್ತದೆ. ಹಿಂದಿನ ಬಾರಿ ಕೂಡ ಅವಕಾಶ ತಪ್ಪಿತು ನನಗೆ ಇದೆ, ಆದರೆ ಈ ಬಾರಿಗೆ ನನಗೆ ವಿಶ್ವಾಸ ಇದೆ. ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ, ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಹೈಕಮಾಂಡ್ನವರೇ ಭಾಳ ಸಿನ್ಸಿಯರಾಗಿ ಮನವರಿಕೆ ಮಾಡ್ಕೋಬೇಕು. ಯಾರು ಬ್ಯಾಕ್ಗ್ರೌಂಡ್ ಏನಿದೆ, ಪಕ್ಷದ ನಿಷ್ಠೆ ಏನಿದೆ, ಇವತ್ತು ಏನು ಶ್ರಮ ಪಟ್ಟಿದ್ದೇವೆ ಆ ಶ್ರಮಕ್ಕೆ ಪ್ರತಿಫಲ ಸಿಗದೇ ಇದ್ರೆ ಬೇಸರ ಆಗದೇ ಇದೆ ನನಗತ್ತೆ. ಅಲ್ಲಿ ಹೈದರಾಬಾದ್ ಕರ್ನಾಟಕನಲ್ಲಿ ನಾನು ಒಬ್ಬನೇ ಇದ್ದೇನೆ. ಅದ್ರ ಸಲಗೆ ನಾನು ಎಸ್ಪೆಷಲಿ ಮೈನಾರಿಟಿನಲ್ಲಿ ಕೇಳತ್ತೀನಿ. ಡಿಮ್ಯಾಂಡ್ ಇದೆ ನಮ್ಮದು 4 ಕೊಡಬೇಕಂತ ನಾವು ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ವಿ. ಎಲ್ಲರೂ MLA ಆಗಲಿ ಅವಕಾಶ ಸಿಗ್ಬೋದು ಸರ್. ಮೊದಲನೇದಾಗಿ ಇದು ಕರ್ನಾಟಕದ ವಿಚಾರ ಆಗಿರೋದ್ರಿಂದ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾವುದೇ ರಾಜ್ಯದ ವಿಚಾರದಲ್ಲೂ ಅವ್ರನ್ನ ಪರಿಗಣನೆಗೆ ತಗೊಳ್ಳೇಬೇಕು. ಬಟ್ ಅವ್ರು ಕರ್ನಾಟಕದವರೇ ಆಗಿರೋದ್ರಿಂದ, ಕರ್ನಾಟಕದ ಎಲ್ಲ ವಿಚಾರಗಳು ಗೊತ್ತಿರೋದ್ರಿಂದ ಅವ್ರನ್ನ ಬಿಟ್ಟು ಸಭೆ ಮಾಡೋದು ಅಥವಾ ಪಟ್ಟಿ ಫೈನಲ್ ಮಾಡೋದು ತಪ್ಪು ಅಂತ. ಅದು ಅಫ್ಕೋರ್ಸ್ ಅದರಲ್ಲಿ ಯಾವ ಅನುಮಾನವನ್ನು ಇಟ್ಕೊಳ್ಳೋದು ಬೇಡ. ಯಾಕೆಂದರೆ ಅವ್ರದ್ದು ಪರ್ಸ್ನಲ್ ಕಾರಣಗಳಿಂದಾಗಿ ನಾವು ಗೊತ್ತಿದೆ ಪರ್ಸ್ನಲ್ ಕಾರಣ ಏನು ಅಂತೇಳಿ ಹೇಳೋದು ಬೇಡ. ಸದ್ಯಕ್ಕೆ ಅವರು ಆ ಪರ್ಸ್ನಲ್ ಕೆಲಸಕ್ಕೆ ಹೋಗಿದ್ದಾರೆ, ತುಂಬ ಸ್ವಲ್ಪ ಇರಲಿ ಆ ವಿಚಾರವನ್ನು. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲದೇನೆ ಈ ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿಕೊಂಡು ಡಿಸೈಡ್ ಮಾಡೋದು ಸರಿಯಲ್ಲ, ಸೂಕ್ತನೂ ಅಲ್ಲ AIC ಅಧ್ಯಕ್ಷರ ಇಲ್ಲದೆ ಇರೋ ಟೈಮಲ್ಲಿ. ಆಮೇಲೆ DK ಶಿವಕುಮಾರ್ ಅವ್ರು ಏನು ಹೇಳ್ತಾರೆ, ಸಿದ್ದರಾಮಯ್ಯನವರು ಹೇಳ್ತಾರೆ, ಇವೆಲ್ಲ ಅಳೆದು ತೂಗಿ ನೋಡಬೇಕಾಗಿರುವಂಥದ್ದು ರಾಜ್ಯದಲ್ಲಿ ಹಿರಿಯರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಕೇವಲ AIC ಅಧ್ಯಕ್ಷರಷ್ಟೇ ಅಲ್ಲ, ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಆಮೇಲೆ ಕೇವಲ ಈಗ ಒಂದು 20 ಸ್ಥಾನ ಖಾಲಿ ಇದ್ದಾವೆ, ತುಂಬ್ಕೊಂಡ್ಬಿಡೋಣ ಅನ್ನೋ ಲೆಕ್ಕಾಚಾರಕ್ಕಿಂತಲೂ ಹೆಚ್ಚಾಗಿ 2028ರ ಚುನಾವಣೆಯ ದೃಷ್ಟಿಕೋನದಲ್ಲಿ ಹೆಜ್ಜೆಯನ್ನು ಇಡಬೇಕಾದಂಥ ಅನಿವಾರ್ಯತೆ ಪಕ್ಷಕ್ಕಿದೆ. ಕಾರಣ ಕಳೆದ ಬಾರಿಯ ಚುನಾವಣೆಯನ್ನು ಗ್ಯಾರಂಟಿಗಳ ಮೇಲೆ ಹೇಗೋ ಮಾಡ್ಕೊಂಡು ಬಂದ್ಬಿಟ್ರು. ಬಟ್ ಈಗ ಸದ್ಯಕ್ಕೆ ಗ್ಯಾರಂಟಿಗಳ ಪರಿಸ್ಥಿತಿ ಏನಿದೆ ಅನ್ನೋದು ಕಾಂಗ್ರೆಸ್ಸಿಗೂ ಅರಿವಿದೆ, ರಾಜ್ಯದ ಜನರಿಗೂ ಅರಿವಿದೆ, ರಾಜ್ಯದ ಜನರಿಗೂ ಅರಿವಿದೆ. ಸೊ ಹಾಗಾಗಿ ಅದೇ ಕೆಲಸವನ್ನು ನಾನು ಮುಂದೆ ಹೇಳ್ಕೊಂಡು ಹೋಗ್ತೀನಿ, ಮುಂದಿನ ಚುನಾವಣೆಯಲ್ಲೂ ಕೂಡ ನಾನು ಅದನ್ನೇ ಹೇಳ್ಕೊಂಡು ಗೆಲ್ಕೊಂಡು ಬರ್ತೀನಿ ಅನ್ನುವಂಥದ್ದು ಏನಾದರೂ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದ್ರೆ ಅದರಂಥ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಸ್ಟ್ರಾಟಜಿ ಮಾಡಬೇಕು 100%. ಆ ನಿಟ್ಟಿನಲ್ಲಿ ಪ್ರಾದೇಶಿಕವಾರು ಜಾತಿವಾರು ಹೋಗಬೇಕಾಗತ್ತೆ. ಬಟ್ ಒಂದು ವೇಳೆ ಇವೆಲ್ಲದಕ್ಕಿಂತಲೂ ಮೀರಿ ಪ್ರಾದೇಶಿಕ ಜಾತಿವಾರು ಕೂಡ ವರ್ಕೌಟ್ ಆಗಿಲ್ಲ ಅನ್ನೋದಾದರೆ ವಾಟ್ ನೆಕ್ಸ್ಟ್? ಈ ಪ್ರಶ್ನೆ ಅಲ್ಲಿಗೆ ಬರುತ್ತೆ. ಹೇಗೆ ನಾವು ಯಾವ ಭಾಗವನ್ನು ಎಳ್ಕೊಳ್ಬೇಕು? ಹಳೆ ಮೈಸೂರು ಭಾಗದಲ್ಲಿ JDS ಪ್ರಬಲವಾಗಿದೆ, ಬಿಡದಿ ಟೌನ್ಶಿಪ್ ವಿಚಾರ ಜಟಾಪಟಿಗೆ ಬರ್ತಾ ಇದೆ, ಅಲ್ಲಿ ಟ್ಯಾಕಲ್ ಮಾಡಬೇಕಾಗಿರುವಂಥ ವಿಚಾರ ಏನು? JDS BJP ಮೈತ್ರಿಯನ್ನು ಮಾಡ್ಕೊಂಡಿದೆ, ಆ ಭಾಗದಲ್ಲಿ ನಾವು ಹೇಗೆ ಅಗ್ರೆಸಿವ್ ಆಗಬೇಕು? ಕಲ್ಯಾಣ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ವೋಟ್ಗಳನ್ನು ಎಳ್ಕೊಂಡು ಬರಬೇಕು? ಕಳೆದ ಬಾರಿ ಆದಂಥ ಲಾಭ ಈ ಬಾರಿನೂ ಆಗುತ್ತಾ? ಲಿಂಗಾಯತ ಓಟ್ಗಳು ಯಾವ ಕಡೆ ಹೋಗುತ್ತೆ? BJPಯಲ್ಲಿರುವಂಥ ಅಧ್ಯಕ್ಷರ ಬದಲಾವಣೆ ಆದಾಗ ಏನಾಗುತ್ತೆ? ಇವೆಲ್ಲ ಕ್ಯಾಲ್ಕುಲೇಷನ್ಗಳಲ್ಲಿ ಬರುತ್ತೆ. ಇದೆಲ್ಲ ಕಾಂಗ್ರೆಸ್ ಮಾಡ್ಕೊಳ್ಳುತ್ತೆ. ಬಟ್ ಆಮೇಲೆ ಏನು ಕಾಂಗ್ರೆಸ್ ಏನು ಈ ಥರ ಮಾಡ್ಕೊಳ್ತಾ ಇರೋದೇನು ಹೊಸದು ಅಲ್ಲ. ಆಮೇಲೆ BJPನೂ ಏನು ಹೊಸದಲ್ಲ. ಯಾಕೆಂದರೆ ಯಡಿಯೂರಪ್ಪನವ್ರು ಒಬ್ಬರನ್ನೇ ಮುಖ್ಯಮಂತ್ರಿಯಾಗಿ ಇಟ್ಕೊಂಡ್ಬಿಟ್ಟು ಪ್ರವಾಹ ಬಂದಂಥ ಟೈಮಲ್ಲಿ ಪಾಪ ಯಡಿಯೂರಪ್ಪನವ್ರು ಒಬ್ಬರೇ ಓಡಾಡಿದ್ರು. ಮಂತ್ರಿನೇ ಮಾಡಿರಲಿಲ್ಲ. ಇಲ್ಲ ಅಟ್ಲೀಸ್ಟ್ 1.5 ತಿಂಗಳಿಗೆ ಈಗ ಹೋಗಿ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಅಟ್ಲೀಸ್ಟ್ 13 ಜನ ಇದ್ದಾರೆ, ನಡೀತಾ ಇದೆ. ಅಲ್ಲಿ ಒಬ್ಬರನ್ನ ಇಟ್ಕೊಂಡು ಓಡಾಡಿಸ್ತಾ ಇದ್ರು. ಸೊ ಹಾಗಾಗಿ BJPಗೂ ಇದರಲ್ಲಿ ಹೇಳುವಂಥ ಯಾವ ನೈತಿಕತೆ ಇಲ್ಲ. ಹಾಗಾಗಿ ಅವ್ರಿಗೆ ಬಾಯು ಬರ್ತಾ ಇಲ್ಲ ಹೇಳೋಕ್ಕೆ, ಅದು ಬಿಡೋಣ. ಬಟ್ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ನೋಡಬೇಕಾಗಿರೋದು ನಿಮ್ಮ ಪರಿಸ್ಥಿತಿ ಏನಿದೆ, ಅಧ್ಯಕ್ಷರ ಪರಿಸ್ಥಿತಿ ಏನಿದೆ, ರಾಹುಲ್ ಗಾಂಧಿ ಅವರು ಫಾರಿನ್ ಟೂರ್ ಹೋಗಿದ್ದು, ಅವ್ರು ಬಂದಿದ್ದು, ಇವೆಲ್ಲ ಅಲ್ಲ. ರಾಜ್ಯದ ಪರಿಸ್ಥಿತಿ ಏನು? ನೀವೇ ಕೇಂದ್ರಕ್ಕೆ ಪತ್ರ ಬರಿತಾ ಇದ್ದೀರಾ, ಬರ ಬಂದಿದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಉದ್ಯೋಗ ಸಿಗ್ತಾ ಇಲ್ಲ,
ಬೆಳೆ ನಷ್ಟ ಆಗಿದೆ ಅಂತ ನೀವೇ ಪತ್ರ ಬರೀತೀರಾ, ರೈತರು ವಿಪರೀತ ಸಂಕಷ್ಟದಲ್ಲಿದ್ದೀರಾ. ಅದರ ಮಧ್ಯದಲ್ಲಿ ನಿಮ್ಮ ಕ್ಯಾಬಿನೆಟ್ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಯಾರನ್ನ ಕೇಳಬೇಕು ರಾಜ್ಯದ ಜನ? ಆಮೇಲೆ ಇನ್ನೊಂದು ಈ ವಿರೋಧ ಪಕ್ಷದವ್ರು ಮಾಡೋ ಆರೋಪ ಏನಂದ್ರೆ ಇದು ಡ್ರ್ಯಾಗ್ ಆದಷ್ಟು ಇವ್ರು ನೋಡಿ ರೈತರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ, ಇವ್ರ ಪಾಡಿಗೆ ಇವರು ಸಂಪುಟ ವಿಸ್ತರಣೆ ಮಾಡ್ಕೊಂಡು ಕೂತಿದ್ದಾರೆ, ಕಾಲಹರಣ ಮಾಡ್ತಾ ಇದ್ದಾರೆ, ಆಯ್ತಾ, ಇಲಾಖೆಗಳಲ್ಲಿ ಮಂತ್ರಿಗಳಿಲ್ಲ ಅಂತ ಅಂದ್ಬಿಟ್ಟು ಅವರು ಆ ರೀತಿ ಆರೋಪಗಳನ್ನು ಮಾಡಕ್ಕೆ ಶುರು ಮಾಡ್ತಾರೆ. ಅದನ್ನು ನೋಡ್ಕೋಬೇಕು. ಸೊ ಫೈನ್ ಡೇ, ನಿಮಗೆ ಕೊನೆ ಟೈಮಲ್ಲಿ ಯಾವುದೂ ಚುನಾವಣೆಗೆ ವರ್ಕೌಟ್ ಆಗೋದಿಲ್ಲ. ಏನೋ ಇವರು ಸಂಪುಟ ಈಗ ಮಾಡಿದ್ರು ಆಗ ಮಾಡಿದ್ರು ಅನ್ನುವಂಥದ್ದು ಆವಾಗ ಬರೋದೇ ಇಲ್ಲ ಇದು. ಬಟ್ ಈಗಿರುವಂಥ ಪರಿಸ್ಥಿತಿ ಏನು ಅರವಿಂದ್? ಒಂದು ಬರಗಾಲ ಬಂದಿರೋ ರೀತಿಯಲ್ಲಿ ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಕ್ಯಾಬಿನೆಟ್ ಪೂರ್ಣ ಪ್ರಮಾಣದಲ್ಲಿ ಇರಬೇಕಾಗಿತ್ತು ಇಷ್ಟೊತ್ತಿಗೆ. ಹೌದು, ಯಾಕಂದ್ರೆ ನೀವೇ ಸ್ವತಃ ಲೆಟರ್ ಬರೀತಾ ಇದ್ದೀರಿ, ಮುಖ್ಯಮಂತ್ರಿಗಳು ಬರೆದಿದ್ದೀರಾ, ಉಪಮುಖ್ಯಮಂತ್ರಿಗಳು ಬರೆದಿದ್ದೀರಾ ಬರಗಾಲದ ವಿಚಾರದಲ್ಲಿ. ಎರಡನೇದ್ದು, ಬರಗಾಲ ಬರ್ತಾ ಇದ್ದಂಗೆ ಸಮಸ್ಯೆ ಆಗೋದು ಡ್ಯಾಮ್ಗಳಲ್ಲಿ ನೀರಿಲ್ಲ. ಕುಡಿಯೋ ನೀರಿನ ವಿಚಾರದಲ್ಲಿ ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಡಬೇಕು, ಏನು ಮಾಡಬೇಕು, ಪ್ರಿಕಾಷನ್ ಏನು ತೆಗೆದುಕೊಳ್ಬೇಕು. ನೀವು ಈಗ ಸಭೆ ಮಾಡಿ ಪ್ರಮಾಣ ವಚನ ತಗೊಂಡು ಅವರು ಒಳಗಡೆಗೆ ಬರುವಷ್ಟೊತ್ತಿಗೆ ಜುಲೈ ಮುಗಿದು ಆಗಸ್ಟ್ ಅರ್ಧಕ್ಕೆ ಬಂದು ನಿಂತು ಹೋಗ್ಬಿಡುತ್ತೆ. ಅದರಲ್ಲೂ ಏನಾದ್ರು ಫ್ರೆಶರ್ಸ್ ಆಗ್ಬಿಟ್ರೆ ಇಲಾಖೆ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕು ಅವ್ರಿಗೆ. ಆಯಾ ಜಿಲ್ಲೆಗಳ ಪರಿಸ್ಥಿತಿ ಏನಾಗಬೇಕು? ಆಗಸ್ಟ್ ತಿಂಗಳು ಮುಗಿದೋಗುತ್ತೆ, ಬಾಯ್ ಬಡ್ಕೊಳ್ಬೇಕಾ? ಹೇಗೆ? ಆ್ಯಕ್ಚುಲಿ ಇದು ಶುರು ಆಗಬೇಕಾಗಿದ್ದು ಈ ಜುಲೈ ತಿಂಗಳಿನಿಂದನೇ ಆಗಬೇಕಾಗಿತ್ತು. ನಿಮ್ಮ ಕ್ಯಾಬಿನೆಟ್ ಪೂರ್ಣ ಪ್ರಮಾಣದಲ್ಲಿ ಸಜ್ಜಾಗ್ಬಿಟ್ಟು ಯುದ್ಧಕ್ಕೆ ನಿಲ್ಲೋ ರೀತಿಯಲ್ಲಿ ಬರಗಾಲವನ್ನು ಎದುರಿಸೋಕೆ ನಿಲ್ಲಬೇಕಾಗಿದ್ದು. ಯಾಕೆ ತಡ ಆಗ್ತಾ ಇದೆ? ರಾಹುಲ್ ಗಾಂಧಿ ಅವರು ಬರಲಿ ಅಂತ ಹೇಳಿ. ಈಗ ವಾಪಸ್ ರಿವರ್ಸ್ ಕೇಳಿದ್ರೆ ಎಲ್ಲ ರಾಹುಲ್ ಗಾಂಧಿ ಮೇಲೆ ಡಿಪೆಂಡ. AIC ಅಧ್ಯಕ್ಷರು ಇರಲಿಲ್ವಾ? ಕುತ್ಕೊಂಡ್ಬಿಟ್ಟು ಬಗೆಹರಿಸ್ಬೋದಾಗಿತ್ತು ಅಂತ ಹೇಗೆ ಹೇಳಿದರೆ ಅದಕ್ಕೆ ಯಾರು ಆಗಲ್ಲ, ಸಾಧ್ಯನೇ ಇಲ್ಲ. ರಾಜ್ಯದ ಹಿತದೃಷ್ಟಿಯಿಂದ ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಆಮೇಲೆ ಇನ್ನೊಂದು ಅರುಣ್, DK ಶಿವಕುಮಾರ್ ಕೂಡ ಸಾಕಷ್ಟು ಶ್ರಮ ವಹಿಸಿ ಕಷ್ಟಪಟ್ಟು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಸಿಗೋದೇ 2 ವರ್ಷ ಟೈಮು. ಹೌದು, ಅದರಲ್ಲಿ ಅರ್ಧ 6 ತಿಂಗಳು ಬಿಟ್ಟಾಕ್ಬಿಡಿ ನೀವು. ಚುನಾವಣೆ ಆಯ್ತಾ, ಇನ್ನು 1.5 ವರ್ಷದಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನೇ CM ಅನ್ನೋ ಇದ್ರಲ್ಲಿದ್ದಾರೆ ಅವರು, ಅಧಿಕಾರಕ್ಕೆ ಬಂದು ನಾನೇ CM ಆಗ್ತೀನಿ ಅಂತ. ಅದಕ್ಕೆ ಪಕ್ಷವನ್ನ ಮತ್ತೆ ಸಂಘಟನೆ ಆಗ್ಬೇಕು ಈ 1.5 ವರ್ಷದಲ್ಲಿ. ಹೇಗೆ ಮಾಡ್ಕೊಳ್ತೀರಾ? ನಿಮಗೆ ಈ ವರ್ಷ ಸಂಪೂರ್ಣವಾಗಿ ಬರಗಾಲದ ವಿಚಾರಕ್ಕೆ ಹೋಗುತ್ತೆ. ಹೌದು, ಈ ವರ್ಷ ಸಂಪೂರ್ಣವಾಗಿ ಕುಡಿಯೋ ನೀರಿನ ಸಮಸ್ಯೆ ವಿಚಾರದಲ್ಲಿ ಆಗುತ್ತೆ. ಆ ಕಡೆ ತಮಿಳುನಾಡಿಂದ ಟ್ಯಾಕಲ್ ಬರಕ್ಕೆ ಶುರುವಾಗುತ್ತೆ, ತಲೆ ಕೆಟ್ಟು ಹೋಗುತ್ತೆ ಆ ವಿಚಾರದಲ್ಲಿ. ಬೆಳೆ ನಾಶ ಆಗಿದೆ, ರೈತರು ನಿಂತ್ಕೊಳ್ತಾರೆ, ನನಗೆ ನಾಶ ಆಗೋಗ್ಬಿಟ್ಟಿದೆ, ನನಗೆ ಪರಿಹಾರ ಕೊಡಿ ಅಂತ ಹೇಳಿ ಅದನ್ನು ಟ್ಯಾಕಲ್ ಮಾಡೋದ್ರಲ್ಲಾಗುತ್ತೆ. ಗ್ಯಾರಂಟಿಗೋಸ್ಕರ ನೀವು ಆರ್ಥಿಕವಾಗಿ ಸವಾಲುಗಳನ್ನು ಎದುರಿಸ್ಕೊಂಡು ಅದನ್ನು ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗಬೇಕಾಗಿದೆ, ಅದಾಗಲ್ಲ. ಗೃಹಲಕ್ಷ್ಮಿಯ ವಿಚಾರದಲ್ಲಿ ನೀವು ಇನ್ನೂ ಕೂಡ ದುಡ್ಡು ಕೊಟ್ಟಿಲ್ಲ, ಅದರ ಪರಿಷ್ಕರಣೆಯನ್ನು ಮಾಡ್ಕೊಂಡು ಕೂತಿದ್ದೀರಾ, ಅದಾಗಿಲ್ಲ. BPL ಕಾರ್ಡ್ಗಳ ಪರಿಷ್ಕರಣೆ ವಿಚಾರದಲ್ಲಿದೆ, ಅದು ಕೂಡ ಆಗ್ತಾ ಇಲ್ಲ. ಉದ್ಯೋಗ ಸಮಸ್ಯೆ ಅಂತ ನೀವೇ ಪತ್ರವನ್ನು ಬರಿತಾ ಇದ್ದೀರಾ, ಅದನ್ನು ಹೇಗೆ ನಿಭಾಯಿಸ್ತೀರಾ? ಇದೆಲ್ಲದರ ಮಧ್ಯದಲ್ಲಿ GBA ಎಲೆಕ್ಷನ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಗಬೇಕು. ಈ ವರ್ಷಕ್ಕೆ ಆಗ್ಬೇಕು ಇವೆಲ್ಲ. ಈ ಆಗಸ್ಟ್ ಅಲ್ಲಿ ಆಗ್ಬೇಕಾಗಿದ್ದು ನೀವು ಮುಂದೂಡಿಕೆಯನ್ನ ಮಾಡಿಕೊಂಡು ನೆಕ್ಸ್ಟ್ ಡಿಸೆಂಬರ್ಗೆ ಹೋಗೋ ಪ್ಲಾನ್ ಅಲ್ಲಿ ಇದ್ದೀರಾ. ಹೇಗೆ ನಿಭಾಯಿಸ್ತೀರಾ? ಎಲ್ಲ ಯಾವ ರೀತಿಯಾಗಿ ನಿಭಾಯಿಸ್ತೀರಾ? ಯುದ್ಧಕ್ಕೆ ಸನ್ನದ್ಧವಾಗಿ ಸೇನಾಧಿಕಾರಿ ಒಬ್ಬರೇ ನಿಂತರೆ ಆಗೋದಿಲ್ಲ. ನನ್ನ ಪ್ರಕಾರ ನೆಕ್ಸ್ಟ್ 28 ಎಲೆಕ್ಷನ್ ತನಕನೂ ಕಂಪ್ಲೀಟ್ ಪ್ಯಾಕ್, ಇವರು ಜಾಮ್ ಪ್ಯಾಕ್. ಇವ್ರಿಗೆ ಉಸಿರಾಡೋದಕ್ಕೂ ಟೈಮ್ ಇಲ್ಲ, ಹಂಗೆ ಕೆಲಸ ಮಾಡ್ಬೇಕು ಇವರು. ಅದು ಅವರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಅವರ ಪಕ್ಷ ಅವ್ರು ಹೇಗಾದರೂ ಮಾಡ್ಕೊಳ್ಳಿ, 2028 ಚುನಾವಣೆಯನ್ನು ಗೆಲ್ಲಬೇಕು ಅಂದರೆ ಅವ್ರು ಯಾವ ರೀತಿಯಾಗಿ ಶ್ರಮ ಪಡಬೇಕು, ಅವ್ರು ಯಾವ ರೀತಿಯಾಗಿ ಅದನ್ನು ನಿಭಾಯಿಸಬೇಕು, ಅವರ ಪಕ್ಷಕ್ಕೆ ಬಿಟ್ಟಿದ್ದು. ಬಂದರೆ ಅವ್ರಿಗೆ, ಬರದೇ ಇದ್ರೂ ಅವ್ರಿಗೆ. ನಮಗಾಗಬೇಕಾಗಿರೋದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದ ಜನತೆಗೆ ಕುಡಿಯುವ ನೀರಿನ ವಿಚಾರದಲ್ಲಿ, ರೈತರಿಗೆ ಬೆಳೆ ನಾಶ ಆಗಿರುವಂಥ ವಿಚಾರದಲ್ಲಿ, ಬರಗಾಲವನ್ನು ನೀವು ಹೇಗೆ ನಿರ್ವಹಣೆ ಮಾಡ್ತೀರಾ ಅಂತ ಹೇಳಿ, ಕೊಟ್ಟ ಗ್ಯಾರಂಟಿಗಳ ಸವಾಲುಗಳನ್ನು ಹೇಗೆ ಎದುರಿಸ್ತೀರಾ ಅಂತ ಹೇಳಿ, BPL ಕಾರ್ಡ್ಗಳ ಪರಿಷ್ಕರಣೆ ಆಗಲಾರ್ದೆ ತುಂಬ ಜನ ಒದ್ದಾಡ್ತಾ ಇದ್ದಾರೆ. ಸಾಲು ಸವಾಲುಗಳು ಕೂತ್ಕೊಂಡಿರುವಂಥ ಟೈಮಲ್ಲೂ ಕೂಡ ಇನ್ನೂ ನಾವು ನೋಡ್ತೀವಿ, ಮಾಡ್ತೀವಿ, ಕರ್ಕೊಂಡು ಬರ್ತೀವಿ. ಕ್ಯಾಬಿನೆಟ್ನೇ ಫುಲ್ ಪ್ರಮಾಣದಲ್ಲಿ ಇಲ್ಲ ರೀ. ಜಿಲ್ಲೆಗಳಲ್ಲಿರುವಂಥ ಜನ ಯಾರನ್ನ ಕೇಳಬೇಕು? ಜನರದ್ದು ಹೊರತೋಗ್ಲಿ, ನಿಮ್ಮಲ್ಲಿರುವಂಥ ಕಾರ್ಯಕರ್ತರು ಆಯಾ ಜಿಲ್ಲೆಗಳಲ್ಲಿ ಏನು ಮಾಡ್ಬೇಕು ಹೇಳಿ? ಯಾವ ಮಂತ್ರಿಗಳನ್ನ ಕೇಳೋದು? ಯಾರನ್ನ? ಇಲಾಖೆಗಳಲ್ಲಿ ಮಂತ್ರಿಗಳಿಲ್ಲ. ಆಮೇಲೆ ಎಲ್ಲ ನಿರ್ವಹಿಸೋದನ್ನ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಮೇಲಿಂದ ಒಂದು ಆದೇಶ ಬರಬೇಕು ಅವ್ರಿಗೆ ಕೆಲಸ ಮಾಡಬೇಕು ಅಂತಂದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಜಿಲ್ಲೆಗಳಲ್ಲಿ. ಬಹುತೇಕ ಇಲಾಖೆಗಳು ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಇದೆ. ಬಹುತೇಕ ಇಲಾಖೆಗಳು ಏನು 13 ಸಚಿವರು ಇದ್ದೀರಾ ಅವ್ರಿಗೆ ಹಂಚಿ ಕೊಟ್ಬಿಟ್ಟಿದ್ದೀರಾ. ಒಬ್ಬರೇ ಒಂದು ಇಲಾಖೆ ನೋಡ್ಕೊಳ್ಳೋಕ್ಕೆ ಅಯ್ಯೋ ಅನ್ಕೊಂಡು ಕೂತ್ಕೋಬೇಕು. ಅಷ್ಟೆಲ್ಲ ಇಲಾಖೆಗಳನ್ನು ಹಾಗೇ ದುಡ್ಕೊಂಡು ಹೋಗಬೇಕು ಎಲ್ಲಿವರೆಗೂ? ಈಗ ಮತ್ತೆ ಆಯಿತು, ಇದೊಂದು ವಾರ ಹೊರಟು ಹೋಗಿಬಿಡುತ್ತೆ. ಹೌದು, ಅಲ್ಲ ಇವಾಗ ಸುರ್ಜೇವಾಲಾ ಅವ್ರು ಈಗ ಒಂದು ಮಾತಾಡಿದ್ರಲ್ಲ, ಏನಂದ್ರೆ ಇವತ್ತು ತೀರಾ ಬೇಸಿಕ್ ಇನ್ಫಾರ್ಮೇಶನ್ಸ್ ಬಗ್ಗೆ ಮಾತ್ರ ಚರ್ಚೆ ಮಾಡಿದೀವಿ ಅಂದ್ರೆ
ಬೇಸಿಕ್ ಇನ್ಫಾರ್ಮೇಷನ್ ಚರ್ಚೆ ಮಾಡಿದ್ದೀವಿ ಅಂದರೆ ಇನ್ನೂ ಸುದೀರ್ಘವಾದ ಚರ್ಚೆ ಇದೆ. ಒಂದು ದಿನಕ್ಕೆಲ್ಲ ಮುಗಿಯಲ್ಲ ಇದು. ನನ್ನ ಪ್ರಕಾರ ಇವರು ಕೂತ್ಕೊಂಡ್ರೆ 2-3 ದಿನ ಬೇಕು. ಸೊ ಹಾಗಿದ್ದಾಗ ಈ ವಿಚಾರದಲ್ಲಿ ಈಗ ಈ ಎಲ್ಲ ಬೆಳವಣಿಗೆಗಳಿದೆಯಲ್ವಾ, ಇಷ್ಟೆಲ್ಲ ಕ್ಯಾಬಿನೆಟ್ ವಿಚಾರದಲ್ಲಿ ಸರ್ಕಸ್ ಮಾಡ್ತಾರಲ್ಲ, ರಾಜ್ಯದಲ್ಲಿ ಇಂಥದ್ದೇ ವಿಚಾರದಲ್ಲಿ ಎಷ್ಟು ಸಭೆ ಮಾಡಿದ್ದೀರಾ? ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ಎಷ್ಟು ಸಭೆಗಳಾಗಿದೆ? ಎಷ್ಟು ಜನ ಕೂತ್ಕೊಂಡಿದ್ದೀರಾ? ನಿಮ್ಮ ವಿಚಾರಗಳಿಗೆ ಮಾತ್ರ ಎಂಥ ಸಭೆ ಆದ್ರೂ ಎಷ್ಟು ಸಭೆಗಳನ್ನಾದರೂ ಕೂಡ ಮಾಡ್ತಾನೆ ಇರ್ತೀರಾ. ಇದರ ಮಧ್ಯದಲ್ಲಿ ಅರುಣ್, ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ರೀತಿನಲ್ಲಿ ಏನೋ ಎಲ್ಲರೂ ಕೂಡ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಒಂದು ಸದ್ಯದ ನ್ಯೂಸ್ ಬರ್ತಾ ಇದೆ. ಒಂದು ಕಡೆ ಎಲ್ಲ ದೆಹಲಿಗೆ ಹೋಗಿ ಠಿಕಾಣಿ ಹಾಕ್ಕೊಂಡು ಕೂತಿದ್ರು, ಪಾಪ ಆಗ್ಬಿಡುತ್ತೆ ಈ ಸರ್ತಿ ಅಂತ. ಇದ್ರೆ ಇನ್ನೂ ಕೂಡ ಸಚಿವರ ಪಟ್ಟಿ ಫೈನಲ್ ಆಗಿಲ್ಲ. ಖರ್ಗೆ ಅವರು ಇಲ್ಲ, ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ ಅವರಾಗಲೇ. ಸೊ ಜುಲೈ 20ರ ನಂತರವೇ ಸಂಪುಟ ವಿಸ್ತರಣೆ. ನೋಡಿ, ಈಗ ತಾನೇ ಮಾತಾಡ್ತಿದ್ವಿ ನಾವು, ಇನ್ನೂ ಮುಂದಕ್ಕೆ ಹೋಗಿದೆ. ನಾಳೆ ಬೆಂಗಳೂರಿಗೆ ರಾಜ್ಯ ನಾಯಕರು ಎಲ್ಲ ವಾಪಸ್ ಆಗ್ತಿದ್ದಾರೆ, ಇನ್ಕ್ಲೂಡಿಂಗ್ CM ಮತ್ತು ex-CM. ಜುಲೈ 20ಕ್ಕೆ ಮತ್ತೆ ದೆಹಲಿಗೆ ರಾಜ್ಯ ನಾಯಕರು ಹೋಗ್ತಾರಂತೆ. ಅಲ್ಲಿಗೆ ನಾವು 4 ದಿನ ಆಯಿತು. ಜುಲೈ 20ರಂದು ಸಂಪುಟ ವಿಸ್ತರಣೆ ಅಂತಿಮ ಚರ್ಚೆ ಅಂತಾರೆ. ನಾನು ಈಗ ತಾನೇ ಹೇಳ್ತಿದ್ದೆ, ಒಂದಿನಕ್ಕಾಗಲ್ಲ ರೀ, ಸಾಧ್ಯನೇ ಇಲ್ಲ, ಒಂದಿನಕ್ಕಾಗಲ್ಲ. ಎಲ್ಲರೂ ಕೂತ್ಕೊಂಡ್ರು ಆಗಲ್ಲ, ಹಂಗಾಗ ವಿಚಾರ ಅಲ್ಲ ಇದು. ನಾನು ಹೇಳ್ತೀನಿ ಕೇಳಿ. ಈಗ ಸಿದ್ದರಾಮಯ್ಯನವರಾಗಲಿ, ಅರುಣ್, DK ಶಿವಕುಮಾರ್ ಅವರಾಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ಒಬ್ಬ ಶಾಸಕರ ಹೆಸರನ್ನ ಮುಂದಿಟ್ಟರೆ, ರಾಹುಲ್ ಗಾಂಧಿ ಮುಂದಿಟ್ಟರೆ, ಆ ಒಬ್ಬ ಶಾಸಕರನ್ನ ಫೈನಲ್ ಮಾಡೋದಕ್ಕೆ ಎಲ್ಲ ಆಯಾಮದಲ್ಲೂ ಚರ್ಚೆ ಆಗುತ್ತೆ. ಇವ್ರು ಯಾರು, ಯಾವ ಕ್ಷೇತ್ರದವರು, ಯಾವ ಜಿಲ್ಲೆಯವರು, ಯಾವ ಸಮುದಾಯದವರು, ಇವ್ರಿಗೆ ಮಂತ್ರಿ ಮಾಡಿದ್ರೆ ಮುಂದೆ ಆಗ್ತಕ್ಕಂಥ ಲಾಭ ನಷ್ಟಗಳೇನು, ಇವರೇನಾದರೂ ತಾವು ಮಾತ್ರ ಗೆಲ್ಲೋ ಶಕ್ತಿ ಇದೆಯಾ, ಅಥವಾ ಸುತ್ತಮುತ್ತಲ ಕ್ಷೇತ್ರಗಳಲ್ಲಿ ಇವ್ರದ್ದು ಪ್ರಭಾವ ಇದೆಯಾ, ಗೆಲ್ಲಿಸ್ತಾರಾ, ಎಲ್ಲ ನೋಡ್ಕೊಂಡು ಒಬ್ರಿಗೊಂದು ಟಿಕ್ ಮಾರ್ಕ್ ಹಾಕ್ತಾರೆ. ಈ ತರ 20 ಜನಕ್ಕಾಗಬೇಕು. ಅದರಲ್ಲಿ ಜಾಕ್ ಪಾಟ್ ಹೊಡೆಯೋರು ಯಾರು ಅಂತಂದ್ರೆ DK ಶಿವಕುಮಾರ್ ಅವ್ರ ಲಿಸ್ಟಲ್ಲೂ ಆ ಹೆಸರಿದ್ದು, ಸಿದ್ದರಾಮಯ್ಯನವ್ರ ಲಿಸ್ಟಲ್ಲೂ ಆ ಹೆಸರಿದ್ದು, ಆ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಲಿಸ್ಟಲ್ಲೂ ಆ ಹೆಸರಿದ್ರೆ ಅನುಮಾನವೇ ಇಲ್ಲಾರ್ದೇ ಓಕೆ ಅಂದ್ಬಿಡ್ತಾರೆ. ಆ ತರದವ್ರು ಎಷ್ಟಿರ್ತಾರೆ? ಮಹಾ 4-5 ಜನ ಅಂತೂ ಹಾಗೆ 4-5 ಜನ, 15 ಜನ. ಅವಾಗ ಅಲ್ಲೇ ಸಮಸ್ಯೆ. ನಾನು ಅದಕ್ಕೆ ಹೇಳಿದ್ದು, ಒಂದು ದಿನಕ್ಕೆ ಆಗದಲ್ಲ. ಸುರ್ಜೇವಾಲಾ ಇಸ್ ರೈಟ್. ಇವತ್ತು ನಡೆದಿರ್ತಕ್ಕಂಥದ್ದು ಕೇವಲ ಪ್ರಾಥಮಿಕ ಮಾಹಿತಿಯನ್ನು ರಾಹುಲ್ ಗಾಂಧಿಗೆ ಹಸ್ತಾಂತರ ಮಾಡಿದ್ದಾರೆ ಅಷ್ಟೇ. ಇನ್ನೂ ಕೂತ್ಕೋಬೇಕು, ಚರ್ಚೆ ಆಗಬೇಕು, ಸುದೀರ್ಘವಾಗಿ ಆಗುತ್ತೆ. ಎಸ್, ನೋಡೋಣ ಏನಾಗುತ್ತೆ. ಈಗಂತೂ ವಾಪಸ್ ಬಂದಿದ್ದಾರೆ. ಇನ್ನು 20ನೇ ತಾರೀಕಿಗೆ ಸೇರ್ಕೊಂಡ ನಂತರ ಫೈನಲ್ ಏನಾಗುತ್ತೋ, ಇಷ್ಟೆಲ್ಲ ಹೇಳಿದ್ಮೇಲೆ ಅವರಿಗೆ ಆ ಸೀರಿಯಸ್ನೆಸ್ ಬರುತ್ತೋ ಅಥವಾ ಇವರೇ ಓಡಾಡಿಕೊಂಡು ಬರಗಾಲವನ್ನು ನಿಭಾಯಿಸ್ತಾರೋ ಯಾರಿಗೊತ್ತು. ಮುಂದಿನ ಸುದ್ದಿಗೆ ಹೋಗೋದಾದ್ರೆ, ವಿಧಾನ ಪರಿಷತ್ ಉಪಸಭಾಪತಿ MK ಪ್ರಾಣೇಶ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. MK ಪ್ರಾಣೇಶ್ ಸದಸ್ಯತ್ವವನ್ನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. 2021ರಲ್ಲಿ ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ MK ಪ್ರಾಣೇಶ್ ಅವರು ಆಯ್ಕೆಯಾಗಿದ್ದರು. ಚಲಾವಣೆಯಾಗಿದ್ದ 2410 ಮತಗಳ ಪೈಕಿ 39 ಮತಗಳು ಅಸಿಂಧುವಾಗಿದ್ವು. ಪ್ರಾಣೇಶ್ ಅವರು 1188 ಮತಗಳನ್ನು ಪಡೆದಿದ್ದರು. ಕಾಂಗ್ರೆಸ್ನ ಗಾಯತ್ರಿ ಶಾಂತೇಗೌಡ 1182 ಮತಗಳನ್ನು ಗಳಿಸಿದರು. ಪ್ರಾಣೇಶ್ ಅವರು 6 ಮತಗಳ ಅಂತರದಿಂದ ಗೆದ್ದಿದ್ದರು. ಆದರೆ ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಮೂಡಿಗೆರೆ ಪಟ್ಟಣ ಪಂಚಾಯಿತಿಗಳ 12 ನಾಮನಿರ್ದೇಶಿತ ಸದಸ್ಯರು ಮತದಾನ ಮಾಡಿದರು. ಅವರಿಗೆ ಮತದಾನ ಮಾಡುವ ಅವಕಾಶ ಇಲ್ಲ ಅಂತ ಗಾಯತ್ರಿ ಶಾಂತೇಗೌಡ ಅವರು ಹೈಕೋರ್ಟ್ ಮೆಟ್ಲೇರಿದ್ರು. ಗಾಯತ್ರಿ ಶಾಂತೇಗೌಡ ಮನವಿಯನ್ನು ಹೈಕೋರ್ಟ್ ಪುರಸ್ಕರಿಸಿತ್ತು. ಇದನ್ನು ಪ್ರಶ್ನಿಸಿ ಪ್ರಾಣೇಶ್ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಪ್ರಾಣೇಶ್ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಈ ಮೂಲಕ ಉಳಿದ 1.5 ವರ್ಷದ ಅವಧಿಗೆ ಮೇಲ್ಮನೆ ಸದಸ್ಯರಾಗಿ ಗಾಯತ್ರಿ ಶಾಂತೇಗೌಡ ಅವರು ಮುಂದುವರಿತಾರೆ. ಹೈಕೋರ್ಟಿಗೆ ಅಲ್ಲಿ ಆಗಬೇಕಾಗಿದ್ದನ್ನ ದಿವಸಗಳನ್ನ ಎಳಿಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಹೋಗೋದಂಥದ್ದು. ಆದರೂ ಇವತ್ತು ನನಗೆ ಸುಪ್ರೀಂ ಕೋರ್ಟಲ್ಲಿ ನನಗೆ ನ್ಯಾಯ ಸಿಕ್ಕಿದೆ. ಯಾರಿಗೂ ಸಹ ಕೊಟ್ಟರೆ ಬೇಡ ಅಂತ ಯಾರೂ ಹೇಳಲ್ಲ. ನನಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನನಗಿಂತಲೂ ನನ್ನ ಕಾರ್ಯಕರ್ತರಿಗೆ ಜಾಸ್ತಿ ಇದೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಮಂತ್ರಿ ಆಗಬೇಕಕ್ಕ ನಮ್ಮ ಜಿಲ್ಲೆಗೆ, ನೀವು ಮಂತ್ರಿ ಆಗಬೇಕು ನಮ್ಮ ಜಿಲ್ಲೆಗೆ, ನೀವು ಆಗಬೇಕು ಅಂತ ನಮ್ಮ ಕಾರ್ಯಕರ್ತರ ಅಭಿಲಾಷೆ ಆಗಿದೆ. ಅಲ್ಲ, ನಂದು ಇಂಥ ವಿಚಾರಗಳು ಬಂದಾಗ ನನಗೊಂದು ಅನಿಸುತ್ತೆ, ಈಗ ಒಂದು ವೇಳೆ ಇದು ಹೈಕೋರ್ಟು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯಾಗಿ ತೀರ್ಪು ಬಂದಿದೆ, ಆಯಿತು, ಗಾಯತ್ರಿ ಶಾಂತೇಗೌಡ ಅವರೇ ವಿನ್ ಅಂತ ಅಂದ್ಕೊಳ್ಳೋಣ. ಆದರೆ ಈಗ ಅವರು ಇಲ್ಲಿ ತನಕ 2021ರಿಂದ ಇಲ್ಲಿ ತನಕ ಅದು ಲಾಸ್ ಅಲ್ವಾ ಅವ್ರಿಗೆ? ಲಾಸೇ, ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಅವತ್ತು ಒಂದು ಕೇಸಲ್ಲಿ ಹೇಳಿದೆ ಇದನ್ನೇ. ಏನಂದರೆ, ಈಗ 3 ವರ್ಷ ಟರ್ಮಲ್ಲಿ ಆಗಿರುತ್ತೆ, 2.5 ವರ್ಷ ಆದಮೇಲೆ ಅವರು ಕೋರ್ಟಿಗೆ ಅಪೀಲ್ ಮಾಡಿರ್ತಾರೆ ಅದೇ ಟೈಮಲ್ಲೇ. ಅದು ಸುದೀರ್ಘವಾಗಿ ಕೋರ್ಟಲ್ಲಿ ವಾದ ಪ್ರತಿವಾದ ಮಂಡನೆಯಾಗಿ 3 ವರ್ಷದ ನಂತರ ಫಲಿತಾಂಶ ಬರುತ್ತೆ, ಅದರ ಗೊತ್ತಾಗೋದು. ಕಾರಣ ನಮ್ಮ ಕೋರ್ಟ್ಗಳಲ್ಲಿ ಸುದೀರ್ಘವಾಗಿ ನಡೆಯುತ್ತೆ ಅವೆಲ್ಲ. ಇದು ಜೀವರಾಜ್ ಅವರ ವಿಚಾರದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಆಗಿತ್ತಲ್ಲ, ಅದೇ ರೀತಿ ರಾಜೇಗೌಡ. ಹಾಗಾಗಿ ಇಂಥ ಕೇಸ್ಗಳನ್ನು ಸರ್ಕಾರಗಳು ಮುತುವರ್ಜಿಯನ್ನು ವಹಿಸ್ಕೊಂಡ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಒಂದು ಸ್ಪೆಷಲ್ ಬೆಂಚನ್ನು ಹಾಕಿ
ವಾದ ಪ್ರತಿವಾದವನ್ನು ಮಾಡಿಕೊಂಡು 1 ತಿಂಗಳೊಳಗೆ ಮುಕ್ತಾಯಗೊಳಿಸೋ ರೀತಿಯಲ್ಲಿ ಆಗಬೇಕು. ಬಟ್ ಅದು ಹಂಗೆ ಆಗೋದಿಲ್ಲ. ಅದರ ಪರಿಣಾಮ ಏನಾಗುತ್ತೆ, ಇವರೊಂದು 3 ವರ್ಷ ಇವರಾಗಿರ್ತಾರೆ, ಆಮೇಲೆ ಇನ್ನೊಂದು 2 ವರ್ಷಕ್ಕೆ ಅವರಾಗ್ತಾರೆ. ಏನು ವ್ಯವಸ್ಥೆಗಳು ನಮ್ಮದು ಅಂತ. ಬಟ್ ಈಗ ಅವ್ರಿಗೆ ಲಾಸು. ಈಗ ಗಾಯತ್ರಿ ಶಾಂತೇಗೌಡ ಇಷ್ಟು ದಿನ MLC ಆಗೇ ಇರಲಿಲ್ಲ ಅವರು, ಈಗ ಆದ್ರು ಈಗ ಆದರು. ಇನ್ನು ಇರೋದೇ ಅವ್ರಿಗೆ 1.5 ವರ್ಷ. ಇವರು ಸೋತಿದ್ರು ಕೂಡ ಇವಾಗ 3.5 ವರ್ಷ ಇವರು ಅನುಭವಿಸ್ಬಿಟ್ಟಿದ್ದಾರೆ. ಇವರು ಯಾರು ಪ್ರಾಣೇಶ್ ಅವರು. ನನಗೆ ಪ್ರಶ್ನೆ ಬರ್ತಾ ಇರೋದು, ಹೈಕೋರ್ಟ್ ಈಗ ಅದಕ್ಕೆ ಹೇಳಿತ್ತಲ್ವಾ, ಯಾವುದು ನಾಮನಿರ್ದೇಶಿತ ಸದಸ್ಯರು ಮತದಾನ ಮಾಡೋ ಹಾಗಿಲ್ಲ ಅಂತ ಹೇಳಿ. ಆಗ ಏನಾಗಿತ್ತು ಇದು ಚುನಾವಣೆದ್ದು? ಅದನ್ನ ಕನ್ಸಿಡರ್ ಮಾಡಿದವರು ಯಾರು ಕನ್ಸಿಡರ್ ಮಾಡಿ? ಅವಾಗ ಯಾಕೆ ಅವರು ಅದಕ್ಕೆ ಹೊಣೆಗಾರರಾಗೋದಿಲ್ಲ? ಯಾಕೆ ಇದನ್ನ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ? ನಾಮನಿರ್ದೇಶಕರಿಗೆ ಮತದಾನದ ಹಕ್ಕಿಲ್ಲ ಅನ್ನೋದನ್ನ ಎಲೆಕ್ಷನ್ ಟೈಮಲ್ಲೇ ಎಲೆಕ್ಷನ್ ಹಾಗಿದಾಗ ಯಾರು ಅದಕ್ಕೆ ಅವಕಾಶ ಮಾಡಿಕೊಟ್ರು? ಯಾರ ಹಸ್ತಕ್ಷೇಪ ಇರೋದು ಯಾರ್ದು? ಅವ್ರು ಯಾರು ಕೂಡ ಕಲ್ಪ್ರಿಟ್ ಅಲ್ವಾ ಇದರಲ್ಲಿ? ಸುಮ್ಮನೆ ಇವರಲ್ಲ ಅವರು ಅಂತ ಹೇಳ್ಬಿಟ್ರೆ ಆಗೋಯ್ತಾ? ಯಾರಾದ್ರೂ ಜವಾಬ್ದಾರ ಆಗ್ಬೇಕಲ್ಲ, ಇದಕ್ಕೆ ಹೊಣೆಗಾರರಾಗಬೇಕಲ್ಲ. ನಡೆಯುತ್ತೆ, ನಡ್ಕೊಂಡು ಹೋಗ್ತಾ ಇರ್ತಾರೆ. ನ್ಯಾಯ ಅಂತ ಅಷ್ಟೇ.